ಹಾಯ್ ನಮಸ್ತೆ, ವೆಲ್ಕಮ್ ಟು ಮಾಹಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿ ಸರ್ಕಾರಿ ಶಾಲೆಗಳು, ಅದಾದ್ಮೇಲೆ ಮೃದು ರಸ್ತೆಗಳು, ಅದಾದ್ಮೇಲೆ ಒಳ್ಳೆ ಚಿಕಿತ್ಸೆ ಸಿಗದೇ ಇರೋ ಹಾಸ್ಪಿಟಲ್ಗಳು ಯಾಕೆ ಇಂಪ್ರೂವ್ ಆಗ್ತಿಲ್ಲ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಇಂಡಿಯನ್ ಪೊಲಿಟಿಷಿಯನ್ ಮತ್ತೆ ಇಂಡಿಯಾದ ಜನರು ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅಂದ್ರೆ, ಮುರಿದೋಗಿರೋ ರಸ್ತೆ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಅಥವಾ ಇಂಡಿಯಾದಲ್ಲಿ ಏನೇ ಕೊರತೆ ಇರಬಹುದು ಅದ್ರ ಬಗ್ಗೆ ಯಾಕೆ ಗಮನ ಕೊಡ್ತಿಲ್ಲ ಅಂದ್ರೆ, ಈ ಇಂಡಿಯಾದಲ್ಲಿ ಏನ್ ಪೊಲಿಟಿಷಿಯನ್ಸ್ ಇದಾರಲ್ಲ, ಅವರು ನಮ್ಮ ಸಾಮಾನ್ಯ ಜನರ ತಲೆಯಲ್ಲಿ ಒಂದು ಜಾತಿ ಅನ್ನುವಂತಹ ಒಂದು ಹುಳನ ಬಿಟ್ಟಿದ್ದಾರೆ. ನಾನು ಹಿಂಗ್ ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ, ಸೊ ನಮ್ ಜನರು ಜಾತಿ ಅನ್ನೋ ಪದದಿಂದ ಹೊರಗೆ ಬರ್ತಿಲ್ಲ. ಸೊ ಅಲ್ಲಿ ಜಾತಿ ಅನ್ನೋ ಪದ ಹುಳ ಬಿಟ್ಟಂತಹ ಪೊಲಿಟಿಷಿಯನ್ಸ್ ದೊಡ್ಡ ದೊಡ್ಡ ಕಾರಲ್ಲಿ, ಅದಾದ್ಮೇಲೆ ಅವರ ಖುಷಿಯಲ್ಲಿ ಅವರು ಭಾಗಿಯಾಗಿ ತಮ್ಮ ಕೆಲಸನ ತಾವು ನೋಡ್ಕೊಂತಿದ್ದಾರೆ. ಬಟ್ ನಮ್ ದೇಶದ ಜನರು ಜಾತಿ ಅನ್ನೋ ಪದದಿಂದ ಹೊರಗೆ ಬರ್ತಿಲ್ಲ. ಈ ಜಾತಿ ಸಲುವಾಗಿ ನಾ ಅವ್ರಿಗೆ ಓಟ್ ಹಾಕ್ತೀನಿ, ಇವ್ರಿಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಾನು ಇವ್ರಿಗೆ ಓಟ್ ಹಾಕಿ ಇವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಿಲ್ಲ. ನಮ್ಮ ದೇಶದ ಜನರು ಏನ್ ತಿಳ್ಕೊಬೇಕಂದ್ರೆ, ನಾವು ಚೂಸ್ ಮಾಡೋ ರಾಜಕಾರಣಿಗಳು ಹೇಗಿದ್ದಾರೆ ಅಂತ ತಿಳ್ಕೊಬೇಕು. ಅದಾದ್ಮೇಲೆ ಅವರು ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡಬಾರ್ದು. ಸೊ ಅಂತವ್ರ ನಾವು ಚೂಸ್ ಮಾಡ್ಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆ ಪಕ್ಷ ಕೀಳಾಗಿದೆ, ಈ ಪಕ್ಷ ಕೀಳಾಗಿದೆ, ಅದಾದ್ಮೇಲೆ ಆ ಜಾತಿ ಈ ಜಾತಿ ಅಂತ ಏನು ಹೇಳ್ತಿಲ್ಲ. ನಮ್ಮ ಇಂಡಿಯಾ ಏನಾದ್ರೂ ಇಂಪ್ರೂವ್ ಆಗ್ಬೇಕಂದ್ರೆ ಮೊದಲು ನಾವು ಸರಿಯಾಗಿರ್ಬೇಕು. ಸೊ ನಾವು ಸರಿಯಾದ ಒಬ್ಬ ಪೊಲಿಟಿಷಿಯನ್ ಅನ್ನು ಚೂಸ್ ಮಾಡ್ಬೇಕು. ಅದಾದ್ಮೇಲೆ ನಾವು ಯಾವುದೇ ನಮ್ಮ ಇಂಡಿಯಾದಲ್ಲಿ ಏನೇ ಕೊರತೆ ಇರಲಿ ಅದಕ್ಕೆ ವಾಯ್ಸ್ ರೇಸ್ ಮಾಡಬೇಕು. ಸೊ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಂದ್ರೆ, ಅದು ನಮ್ಮನೆ ಕೆಲಸ ಅಲ್ವಲ್ಲ, ಅದು ರೋಡ್ ಹಾಳಾದ್ರೆ ಹಾಳಾಗ್ಲಿ ಅಂತ ಸುಮ್ಮನೆ ಬಿಡ್ತಾರೆ. ಸೊ ಇನ್ನೊಂದೇನಪ್ಪ ಅಂದ್ರೆ, ಯಾರು ಕೂಡ ವಾಯ್ಸ್ ರೇಸ್ ಮಾಡಲ್ಲ. ಸೊ ವಾಯ್ಸ್ ರೇಸ್ ಮಾಡಕ್ ಬಂದವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಬ್ಯಾನ್ ಆಗುತ್ತೆ ಅಥವಾ ಡಿಸೇಬಲ್ ಮಾಡ್ತಾರೆ. ಸೊ ಈ ಒಂದು ನಮ್ಮ ಇಂಡಿಯಾದ ಪೊಲಿಟಿಷಿಯನ್ ನ ಬುದ್ಧಿ ಅಂತ ಹೇಳ್ಬೋದು. ಸೊ ಇದನ್ನ ತಿಳ್ಕೊಂಡು ನೀವು ನಡೆದ್ರೆ ನಮ್ಮ ದೇಶ ಪಕ್ಕ ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಮಾತನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಇದೇ ತರ ವಿಡಿಯೋಸ್ಗಳಿಗಾಗಿ ನಮ್ಮ ವಿಡಿಯೋ ಏನಾದ್ರೂ ಯೂಟ್ಯೂಬ್ ನಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಇನ್ಸ್ಟಾದಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ.